ಸ್ವಾತಿ, ತಗೋ ನಿಂಗೋಸ್ಕರ ಹೊಸ ಸೀರೆ ತಂದಿದ್ದೀನಿ. ರೀ, ಹೊಸ ಸೀರೆ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ? ಹೌದು ರೀ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅದು ನೀನು ಅನ್ಕೊಂಡಿರೋ ಅಷ್ಟು ಕಾಸ್ಟ್ಲಿ ಅಲ್ಲ. ರೀ, ನಿಮಗಿದು ಕಾಸ್ಟ್ಲಿ ಸೀರೆ ಅಲ್ದಿರ್ಬೋದು, ಆದ್ರೆ ನನ್ಗೆ ಇದೇ ಕಾಸ್ಟ್ಲಿ ಸೀರೆ. ಯಾಕೆಂದ್ರೆ ಇದನ್ನ ನನ್ ಗಂಡ ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಮಾತಿನಲ್ಲಿ ಹೇಳೋದಕ್ಕಷ್ಟೇ ಚೆನ್ನಾಗಿರುತ್ತೆ, ಆದರೆ ಎಲ್ಲ ಹುಡುಗಿರು ಅವ್ರ ಗಂಡನ ಹತ್ರ ಅವ್ರ ಆಸೆನೆಲ್ಲ ನೆರವೇರಿಸ್ಬೇಕು, ಅವ್ರಿಗೂ ಕಾಸ್ಟ್ಲಿ ಗಿಫ್ಟ್ ತಂದ್ಕೊಡ್ಬೇಕು ಅಂತ ಅನ್ಕೋತಿರ್ತಾರೆ. ಹೌದು ರೀ, ನೀವ್ ಹೇಳೋ ಮಾತು ನಿಜನೇ. ಆದ್ರೆ ಯಾವ ಹೆಣ್ಣು ತನ್ನ ಗಂಡನ ಪರಿಸ್ಥಿತಿನ ಅರ್ಥ ಮಾಡ್ಕೊಳಲ್ವೋ ಅವಳು ಹೆಂಡ್ತಿನೇ ಅಲ್ಲ. ಈಗ ನಮ್ಮ ಪರಿಸ್ಥಿತಿ ಕೆಟ್ಟಾಗಿರ್ಬೋದು, ನಾವು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮುಂದೆ ನಮಗೂ ಒಳ್ಳೆ ಟೈಮ್ ಬರುತ್ತೆ ಅಲ್ವಾ, ಆಗ ನಾವು ಕೂಡ ಖುಷಿ ಪಡೋಣ. ದೊಡ್ಡವರು ಸರಿಯಾಗಿ ಹೇಳಿದ್ದಾರೆ, ಒಬ್ಬ ಹುಡುಗನ ಹತ್ರ ಹಣ ಇದ್ದರೆ ಮಾತ್ರ ಆಸ್ತಿ ಅಲ್ಲ, ಅವನ್ನ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಇದ್ದರೆ ಅದೇ ದೊಡ್ಡ ಆಸ್ತಿ. ಹೆಣ್ಣಿನ ಜನುಮ ಕಳೆಯುವವರೆಗೆ ಮಣ್ಣಿನ ಮಮತೆ ಮರೆಯುವವರೆಗೆ